ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ತುಂಬಾ ದಿನದಿಂದ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂತಾನೆ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಈಗ ಆ ಟೈಮ್ ಕೂಡಿ ಬಂದಿದೆ. ಎಷ್ಟೋ ದಿನ ಆದ್ಮೇಲೆ ನಾವು ಇವತ್ತು ನವರಾತ್ರಿಲಿ ಮಾಡಿರೋ ಪೂಜೆನ ಇವತ್ತು ಅಪ್ಲೋಡ್ ಮಾಡ್ತಾ ಇದೀವಿ. ಹಾಗೆ ನಮ್ಮನೆ ಮಾಡಿರೋ ಆಯುಧ ಪೂಜೆ ಆಗ್ಲಿ, ಹಾಗೆ ಮನೇಲಿ ನವರಾತ್ರಿ ದಿನ ದುರ್ಗಾದೇವಿ ಪೂಜೆ ಎಲ್ಲಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ತರ ಲಾಂಗ್ ವಿಡಿಯೋ ಇಲ್ಲ, ಸಿಂಪಲ್ ಆಗಿ ನಾವು ಮಾಡಿರೋ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಹಾಗೆ ನಾವು ಹೊರಗಡೆ ನಮ್ದು 3 ಕಾರ್ ಇದೆ. ಆ ಕಾರಿಗೆ ನಾವು ಆಯುಧ ಪೂಜೆ ಲಾಸ್ಟ್ ಆಯುಧ ಪೂಜೆ ದಿನದ್ದೇ ವಿಡಿಯೋ ಇದು ಫುಲ್ಲು. ಪ್ರತಿ ಒಂದೊಂದು ದಿನದ್ದು ಒಂದೊಂದು ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂಡೆ, ಹಾಗಾದ್ರೆ ಟೈಮ್ ಸಿಗ್ಲಿಲ್ಲ. ಹಾಗಾಗಿ ಎಲ್ಲ ಸೇರ್ಬಿಟ್ಟು ಸ್ವಲ್ಪನೇ ಮಾಡಿದೆ. ಹಾಗೆ ನಾನು ಡೈಲಿ ಅಭಿಷೇಕ ಮಾಡ್ತಿದ್ದೆ. 9 ದಿನನೂ ದುರ್ಗಾದೇವಿಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ, ಹಾಗೆ ಲಲಿತಾ ಸಹಸ್ರನಾಮ ಎಲ್ಲ ಹೇಳಿ ಪೂಜೆ ಮುಗಿಸ್ತಾ ಇದ್ದೆ. ಹಾಗೆ ಈ ಕಡೆ ಬದುಕಮ್ಮ ಅಂತ ಮಾಡ್ತಾರೆ ಹೈದರಾಬಾದ್ ಅಲ್ಲಿ. ಹಾಗೆ ಇದೇನೋ ನೀರಲ್ಲೆಲ್ಲ ಇಟ್ಬಿಟ್ಟು ಈ ತರ ಹೂವನ್ನ ಜೋಡಿಸಿ ತೇಲಕ್ ಬಿಡ್ತಾರೆ. ಅದೇ ಬದುಕಮ್ಮ ಅಂದ್ರೆ. ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರೋ ನವರಾತ್ರಿ ಹಬ್ಬ ಅಂತ ಅಲ್ಲ, ಯಾವ ಹಬ್ಬ ಆದ್ರೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇಲ್ಲಿ ಸೆಲೆಬ್ರೇಷನ್ ಹೈದರಾಬಾದ್ ಅಲ್ಲಿ. ನಾವು ಫಸ್ಟ್ ಈ ನವರಾತ್ರಿನ ನಾವು 2ನೇ ವರ್ಷ ಇಲ್ಲಿ ಮಾಡ್ತಾ ಇರೋದು. ಹಾಗೆ ಇಲ್ಲಿ ನಾವು ನವರಾತ್ರಿ 9ನೇ ದಿನ ಲಾಸ್ಟ್ ಅಲ್ಲಿ 8 ಇಲ್ಲ 9 ದಿನ ನಾವು 9 ಜನಗೆ ಮಡ್ಲಕ್ಕಿ ಕೊಡ್ಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಗೊತ್ತಿರೋರು 9 ಜನ ಕರೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ನಾನು ಅಲ್ಲೇ ಮಡ್ಲಕ್ಕಿ ಕೊಟ್ಟು ಅವರಿಂದ ಆಶೀರ್ವಾದ ತಗೊಂಡ್ ಬಂದೆ. ಇಲ್ಲೊಂದು ಸಂಪ್ರದಾಯ ಇದೆ. ಏನಪ್ಪಾ ಅಂದ್ರೆ ಫಸ್ಟ್ ನಾವು ಮಡ್ಲಕ್ಕಿ ಕೊಡೋಕ್ಕಿಂತ ಮುಂಚೆ ಅವ್ರ ಕಾಲಿಗೆ ಅರಿಶಿನ ಹಚ್ಬಿಟ್ಟು ಕೂರಿಸ್ಬೇಕು. ಅಂದ್ರೆ ಅವರು ಬಂದಿರೋ ದೇವ್ರ ಸಮಾನ ಅಂತ ನಾವು ಅವರಿಗೆ ಕಾಲಿಗೆ ಅರಿಶಿನ ಹಚ್ಬಿಟ್ಟು ಆಮೇಲೆ ಮಡ್ಲಕ್ಕಿ ಕೊಡ್ಬೇಕು. ಹಾಗೆ ನಾವು ಇಲ್ಲಿ ಆಯುಧ ಪೂಜೆಯಲ್ಲಿ ನಾವಿರೋರೆ 3 ಜನ. ಹಾಗೆ ನಾನು, ನಮ್ಮ ಹಸ್ಬೆಂಡು, ನಮ್ಮ ಮೈದ್ನ, ಹಾಗೆ ನಮ್ಮ ಮಗ ಅಥರ್ವ, 4 ಜನ ಇದೀವಿ. ಈ ಮರಿ ಪಿಳ್ಳೆನ ಲೆಕ್ಕದಲ್ಲಿ ಹಿಡ್ಕೊಂಡಿರ್ಲಿಲ್ಲ, ಹಾಗಾಗಿ 3 ಜನ ಅಂತ ಹೇಳ್ಬಿಟ್ಟೆ. ಹಾಗೆ ಇದು ನಾವು ಓನ್ ಆಗಿ ಯೂಸ್ ಮಾಡೋ ಕಾರು, ಇದು ದೊಡ್ಡ ಕಾರ್ ತಗೊಂಡಿದ್ವಿ, ಇನೋವಾ ಕ್ರಿಸ್ಟಾ ಅಂತ ಹೇಳಿದ್ದು. ಹಾಗೆ 2 ಕಾರು ನಮ್ದು, 2 ಕಾರು ಸಣ್ಣವ್ 2 ಕಾರ್ ಇದೆ. ಏನಪ್ಪಾ ಅಂದ್ರೆ ನಾವು ಇಲ್ಲಿ ಕಾರು ನಾವು ರೆಂಟ್ಗೆ ಯಾರಿಗಾದ್ರೂ ಡ್ರೈವರ್ಸ್ನ ಕೊಟ್ಬಿಟ್ಟು ರೌಂಡ್ ಹಾಕಕ್ ಹೇಳ್ತೀವಿ ಇಲ್ಲಿ ಟ್ರಿಪ್ಸ್ಗೋಸ್ಕರ. ಹಾಗೆ ದೇವಸ್ಥಾನ ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಆಯುಧ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡು, ಅವತ್ತು ನಾವು ಯಾವುದೇ ತರ ವಿಶೇಷ ಅಡುಗೆ ಅಂತ ಮಾಡಿರ್ಲಿಲ್ಲ. ಹಾಗೆ ಸ್ವೀಟ್ ಮಾಡ್ಕೊಂಡು ದೇವ್ರಿಗೆ ಪ್ರಸಾದಕ್ಕೋಸ್ಕರ ಸ್ವಲ್ಪ ನಾನು ಡೈಲಿ ಒಂದೊಂದು ದಿನ ಒಂದೊಂದು ಪ್ರಸಾದ ಮಾಡ್ತಾ ಇದ್ದೆ. ಅದೇ ಸ್ವೀಟ್ನ ಮಾಡಿದೆ. ಯಾಕಂದ್ರೆ ದಶಮಿ